ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವೀಕೆಂಡು ನಮ್ಮ ದೊಡ್ಡಮ್ಮ ಮನೆಗೆ ಹೋಗಿದ್ದೆ. ನಮ್ಮ ದೊಡ್ಡಮ್ಮ ನಮ್ಮ ಏರಿಯಾದಲ್ಲಿ ಸಂತೆ ನಡೆಯುತ್ತೆ, ನಾನು ಯಾವತ್ತೂ ಹೋಗಿಲ್ಲ, ಬಾ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರು. ಆವಾಗ ನಾನು ಅಣ್ಣ ನಮ್ಮ ದೊಡ್ಡಮ್ಮ ಎಲ್ಲ ಹೊರಟ್ವಿ ಸಂತೆಗೆ. ಹಂಗೆ ಆನ್ ದಿ ವೇ ಹೋಗ್ತಾ ನಮ್ಮ ದೊಡ್ಡಮ್ಮ ನನ್ನ ಭಗವದ್ಗೀತೆ ಫ್ರೆಂಡ್ಸ್ನ ಮೀಟ್ ಮಾಡ್ಕೊಂಡು ಪ್ರಸಾದ ಕೊಟ್ಟು ಬರ್ತೀನಿ, ಲಾಸ್ಟ್ ವೀಕ್ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳ್ಬಿಟ್ಟು ಹೋಗಿದ್ರು. ಹಂಗೆ ನಾನು ಅಣ್ಣ ಕಾರಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ, ಬರುತ್ತೆ ಅಂತ. ಫೈನಲಿ ನಮ್ಮ ದೊಡ್ಡಮ್ಮ ಬಂದರು. ಫೈನಲಿ ಸಂತೆ ಹತ್ರ ಬಂದ್ವಿ. ಏನೋ ನಮ್ಮ ಪುಣ್ಯಕ್ಕೆ ಸಂತೆ ಓಪನ್ ಇತ್ತು. ನಮ್ಮನೆ ಮುಂದೆನೂ ಹಂಗೆ ಐತೆ, ಫುಲ್ ನಮ್ಮ ಏರಿಯಾದಲ್ಲೂ. ನಾವು ಸಂತೆ ರೀಚ್ ಆಗೋಷ್ಟರಲ್ಲಿ ತುಂಬ ಲೇಟಾಗಿ ಹೋಗಿತ್ತು. ಹಾಗಾಗಿ ಸಂತೆ ಪೂರ್ತಿ ಖಾಲಿಯಾಗೋಗಿತ್ತು. ತುಂಬ ಆಪ್ಷನ್ ಏನು ಇರಲಿಲ್ಲ ನಮಗೆ. ವೆಜಿಟೇಬಲ್ ಸ್ಟಾಲ್ ಒಂದೇ ಹಾಕಿದ್ದು, ಹಾಗಾಗಿ ಏನು ತೊಗೊಳಕ್ಕಾಗಲಿಲ್ಲ, ತುಂಬ ಏನು ತೊಗೊಳಕ್ಕಾಗಲಿಲ್ಲ. ಓಕೆ, ಪ್ರೈಸ್ ಎಲ್ಲ ಓಕೆ ಆಗಿತ್ತು. ಇನ್ನು ಜಾಸ್ತಿ ಏನು ವ್ಲಾಗ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಎಲ್ಲ ಬಿಲ್ ಮಾಡಿಸಿ ಮನೆಗೆ ಬಂದು ರೆಸ್ಟ್ ಮಾಡಿದ್ದಾಯಿತು. ಸಂಜೆ ಹಂಗೆ ನಾನು ಅಣ್ಣ ಮತ್ತು ನನ್ನ ತಮ್ಮ ಎಲ್ಲ ಫೇಮಸ್ ಗೋಬಿ ಅವಾಗ ಟ್ರೆಂಡಿಂಗ್ ಇತ್ತು, ಉಪ್ಪು ಹುಳಿ ಖಾರ ಅಂತ, ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ. ಅದು ತುಂಬ ದೂರ ಇತ್ತು ನಮ್ಮ ದೊಡ್ಡಮ್ಮ ಮನೆಯಿಂದ, ಆಲ್ಮೋಸ್ಟ್ 15 ಕಿಲೋಮೀಟರ್ಸ್ ಇತ್ತು. ಅಲ್ಲಿ ಹೋದ್ವಿ, ಅವ್ರು ಸ್ಟಾಲೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಅಲ್ಲೆಲ್ಲ ವೆಯ್ಟ್ ಮಾಡಿ, ಅಲ್ಲೆಲ್ಲ ಹುಡುಕಿ, ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅವರಿಗೆ ಲೊಕೇಶನ್ ತಿಳ್ಕೊಂಡು ಹೋದ್ವಿ. ಅವಾಗ ಅವರು ದೇವೇಗೌಡ ಪೆಟ್ರೋಲ್ ಬಂಕ್ ಕೆಳಗಡೆ, ಬ್ರಿಡ್ಜ್ ಕೆಳಗಡೆ ಹಾಕಿದ್ರು. ತಿಂದ್ವಿ. ತಿರುಪತಿಗೆ ತೊಗೊಂಡೋಗಿದ್ವಲ್ಲ, ಸುಮ್ಮನೆ ಏನು ಯೂಸ್ ಮಾಡಲಿಲ್ಲ, ಫೋಟೋ ತೆಗೆದ್ಬಿಟ್ಟು ಅಲ್ಲೇ ಇಟ್ಟಿರೋದು. ನನ್ನ ಹತ್ರನೂ ಇವಾಗ್ಲಾದ್ರೂ ಸಿಕ್ಕಿದ್ರೆ ಸಾಕು. ಅರ್ಧ ಗಂಟೆ ಮುಂಚೆ ಹಾಕೋರಲ್ಲ ಅಂದ್ರೆ ಸಿಗುತ್ತೆ. ಆಮೇಲೆ ಎಷ್ಟೊಂದು ಜನ ಜಾಗ ಚೇಂಜ್ ಆಗಿ ಗೊತ್ತಿರೋಲ್ಲ. ಆಗೋದೆಲ್ಲ ಒಳ್ಳೆಯದಕ್ಕೆ. ಓಹೋ, ಇದು ಚೆನ್ನಾಗಿದೆ. ಉಪ್ಪೋಳಿ ಖಾರ ಹಿಂದಿರೋದು ಇದು ಎಲ್ಲ ಫುಲ್ ಥರ ಆಗದೆ. ದರ್ಶನ 5 ಗಂಟೆ ಬರ್ತೀರಿ. 5 ಗಂಟೆ ನಾವು ಹಿಂಗೆ ರೀಲ್ಸ್ ಅಲ್ಲಿ ನೋಡ್ಕೊಂಡೆ ಬಂದಿದ್ದು. ಆನಂದ್ ನಗರಿಂದ ಬಂದಿದ್ದು ನಾವು. ಇದು ಮಾಡ್ಬಿಟ್ಟು ಮೆಸೇಜ್ ಮಾಡ್ತೀವಿ. ತಿನ್ನಿ ಕೊಟ್ಟೆ ಪಾಂಡಿ ತಿನ್ನು, ಟೇಸ್ಟ್ ನೋಡು. ಹೆಂಗಿದೆ? ಸೀಕೈ ಚಂದ್ರ ಥರ ಹೇಳು. ಅಲ್ಲಿಂದ ಬಂದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ನೈಟು ವಾಪಸ್ ಬರಬೇಕಾದ್ರೆ ವ್ಲಾಗ್ ಮಾಡೋಷ್ಟು ಎನರ್ಜಿ ಇರಲಿಲ್ಲ. ಮತ್ತು ನೆಕ್ಸ್ಟ್ ಡೇ ದೊಡ್ಡಮ್ಮ ಮಟನ್ ಬಿರಿಯಾನಿ, ಚಿಕನ್ ಲೆಗ್ ಸೂಪ್ ಎಲ್ಲ ಮಾಡಿತ್ತು. ಎಲ್ಲದನ್ನು ತಿಂದ್ಕೊಂಡು ಹೆಂಗೈತೆಲ್ಲ ರಿವ್ಯೂ ಕೊಡಿ.
ಹಾಂ ಸಾಕು ನನಗೆ ಸಾಕು 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 ಟೇಸ್ಟಿ ಜ್ಯೂಸಿ ಎಮ್ಮಿ ಆಗಿದೆ. ನನ್ನ ಕಾಲು ನೀನು ಕಾಲೇ ಇಟ್ಟಿದ್ದೀನಿ ನಾನು ತೆಗಿಬೇಡ, ಬರೀ ಚಿಕನ್ ತಗೋ. ನೋಡಿ ಇವರೇ ನಮ್ಮ ದೊಡ್ಡಮ್ಮ. ಎಣ್ಣೆ ಹೂ ಥರ ಇದ್ರು ಅವರು ಮುಂಚೆ. ಎಣ್ಣೆಗಡಿ ಇದ್ದಾಗ ತೆಗಿಬೇಡ, ನೀನು ತಲೆಯೆಲ್ಲ ಎಣ್ಣೆ. ಸಾಕು ಸಾಕು ದೊಡ್ಡಮ್ಮ. ಮೂಳೆ